ಪ್ರಕಟ ಆಗಿರೋದು 354B 7 ವರ್ಷ ಶಿಕ್ಷೆ 50,000 ರೂಪಾಯಿ ದಂಡ. ನೋಡಿ, ಇದು 354A ಸೆಕ್ಷನ್ ಅಡಿಯಲ್ಲಿ 3 ವರ್ಷ ಶಿಕ್ಷೆ 50,000 ರೂಪಾಯಿ ದಂಡ, 7 ವರ್ಷ ಶಿಕ್ಷೆ 50,000 ರೂಪಾಯಿ ದಂಡ. 354B ನೋಡಿ, ಎಲ್ಲ 354AB 376 2K. ಆಮೇಲೆ ಪರಿಹಾರವನ್ನ ಸಂತ್ರಸ್ತೆಗೆ ಕೊಡಬೇಕು ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದೆ. 7 ಲಕ್ಷ ರೂಪಾಯಿ. ಜೈಲುವಾಸದಲ್ಲಿ ಯಾವುದೇ ಕಡಿತ ಇಲ್ಲ, ಜೀವಂತ ಪರ್ಯಂತ ಶಿಕ್ಷೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ವಿನಾಯಿತಿ ಅಥವಾ ಕಡಿತ ಇಲ್ಲ. ಇಂದಿನಿಂದಲೇ ಶಿಕ್ಷೆ ಜಾರಿಯಾಗುತ್ತೆ. ಜೈಲು ವಾಸದಲ್ಲಿ ಈವರೆಗೆ ಶಿಕ್ಷೆ ಕಡಿತ ಇಲ್ಲ. ಯಾವುದೇ ವಿನಾಯಿತಿಯನ್ನ ನಿರೀಕ್ಷೆ ಮಾಡೋ ಹಂಗಿಲ್ಲ. ಇವತ್ತಿನಿಂದಲೇ ಶಿಕ್ಷೆಯ ಪ್ರಮಾಣ ಚಾಲ್ತಿಯಾಗುತ್ತೆ. ಇದು ಜೀವನ ಪರ್ಯಂತ ಶಿಕ್ಷೆ ಆಗಿರೋದ್ರಿಂದಾಗಿ ಯಾವುದೇ ಕಡಿತ ಇಲ್ಲ. ಇದರಲ್ಲಿ 1 ವರ್ಷ ಕಡಿಮೆ ಮಾಡಿ, 2 ವರ್ಷ ಮಾಡಿ, 5 ವರ್ಷ ಮಾಡಿ ಯಾವುದು ಆಗಲ್ಲ. ಯಾಕಂದ್ರೆ ಜೀವಾವಧಿ ಇದು, ಸಾಯುವವರೆಗೂ ಜೈಲಲ್ಲೇ ಇರಬೇಕಾಗುತ್ತೆ. ಹಾಗಾಗಿನೇ ಈಗ ಪ್ರಜ್ವಲ್ ರೇವಣ್ಣಗೆ ಈ ಒಂದು ಶಿಕ್ಷೆ ಖಂಡಿತವಾಗ್ಲೂ ಆಘಾತ ಅಷ್ಟೇ ಅಲ್ಲ, ಮರ್ಮಾಘಾತವನ್ನ ನೀಡಿ 376 2K 354A 354B ನೋಡಿ, ಒಂದು 7 ವರ್ಷ, ಒಂದು 3 ವರ್ಷ, ಒಂದು ಇನ್ನೊಂದು 3 ವರ್ಷ ಶಿಕ್ಷೆ ಇದೆ. ಪ್ರಜ್ವಲ್ ರೇವಣ್ಣಗೆ ಈ ಎಲ್ಲ ಸೆಕ್ಷನ್ಗಳನ್ನು ಹಾಕಲಾಗಿದೆ. 376 2K ಮತ್ತು 376 2N ಎರಡೂ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ನೋಡಿ, ಪ್ರಜ್ವಲ್ ಈಗ ನ್ಯಾಯಾಲಯದಲ್ಲಿ ಮಂಕಾಗಿ ನಿಂತಿದ್ದಾರೆ. ಒಟ್ಟು 2 ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಇದು ಜೀವನ ಪರ್ಯಂತ ಶಿಕ್ಷೆ, ಜೀವ ಇರೋವರೆಗೂ ಜೈಲಲ್ಲೇ ಇರಬೇಕು, ಜೀವ ಅವಧಿ. ಇದಕ್ಕೆ ಯಾವುದೇ ಕಡಿತ ಇರೋದಿಲ್ಲ. ಜೀವಾವಧಿ ಆಗಿರೋದ್ರಿಂದಾಗಿ ಪ್ರಜ್ವಲ್ ಕಣ್ಣೀರು ಹಾಕ್ತಾ ಇದ್ದಾರಂತೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರಂತೆ. ಅಯ್ಯೋ, ಇದೇನಾಯ್ತಿದು, ಏನೋ ಅನ್ಕೊಂಡಿದ್ದೆ, ಏನೋ ಇದರಿಂದ ಆಚೆ ಬರ್ಬೋದು ಅಥವಾ ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ಬೋದು ಅಂತೇಳಿ, ಆದರೆ ಈ ರೀತಿಯ ತೀರ್ಪು ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅಂತೇಳಿ ಪ್ರಜ್ವಲ್ ಕಣ್ಣೀರು ಹಾಕ್ತಾ ಇದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಜನಪ್ರತಿನಿಧಿಗಳ ಕೋರ್ಟ್ ತೆಗೆದುಕೊಂಡಂತಹ ಐತಿಹಾಸಿಕವಾದಂತಹ ತೀರ್ಪು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇದು. ಯಾಕೆಂದರೆ ಸಹಜವಾಗಿ ನಾವು ಬೇರೆ ಬೇರೆ ಪ್ರಕರಣಗಳನ್ನು ನೋಡ್ತಾ ಇದ್ವಿ, ಲಂಚ ಅಥವಾ ಭ್ರಷ್ಟಾಚಾರ ಆರೋಪದ್ದು. ಆದರೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಬಲವಾದಂಥ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಕಠಿಣ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ವಿಧಿಸಿದೆ. 10 ಲಕ್ಷ ರೂಪಾಯಿದಲ್ಲಿ 7 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಸಂತ್ರಸ್ತೆಗೆ ಕೊಡಬೇಕು ಅಂತ ಹೇಳಲಾಗಿದೆ. ಇನ್ನು ಆ ಸೆಕ್ಷನ್ಗಳೇನಿದ್ದಾವೆ 376 2K ಮತ್ತು 2N, ಅದರಲ್ಲಿ ತಲಾ 5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಗರಿಷ್ಠ ಶಿಕ್ಷೆ ಇದು. ಇನ್ನೂ 3 ಪ್ರಕರಣಗಳು ಬಾಕಿ ಇದೆ, ಇದು ಒಂದಷ್ಟೇ ಇದೆ. ಅದನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಕಾನೂನಾತ್ಮಕವಾಗಿ ಹೋರಾಡಲಿಕ್ಕೆ ಅವಕಾಶ ಎಲ್ಲ ಕೇಸಸ್ಗಳು ಇದ್ದಾವೆ, ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟು. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಈ ತೀರ್ಮಾನವನ್ನು, ಈ ತೀರ್ಪನ್ನು ಪ್ರಕಟಿಸಿರೋದು ನಿಜಕ್ಕೂ ಪ್ರಜ್ವಲ್ಗೆ ಅಷ್ಟೇ ಅಲ್ಲ, ಅವ್ರ ಇಡೀ ಕುಟುಂಬಕ್ಕೆ ಆಕಾಶವೇ ತಲೆ ಮೇಲೆ ಬಿದ್ದಂತ ಆಗ್ಬಿಟ್ಟಿದೆ. ಬಹಳ ಪ್ರಯತ್ನ ಕೂಡ ಮಾಡಿದ್ರು ಅವರು, ಏನಾದರೂ ಮಾಡಿ ಜೈಲಿಂದ ಆಚೆ ಬರ್ಬೋದು ಅಂಥೇಳಿ. ಆದರೆ ಆಗಲಿಲ್ಲ. SPP ಅವರ ಪ್ರಬಲವಾದ ಮತ್ತು ಸಾಕ್ಷ್ಯಾಧಾರಗಳು 376 2K 376 2N ಸೆಕ್ಷನ್ಗಳಡಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಅಪರಾಧಿಗೆ ನೋಡಿ, ಸೀಲು ಹಾಕಿದ ಬಳಿಕ ತೀರ್ಪಿನ ಪ್ರತಿ ನೋಡೋಕೆ ಸೂಚನೆಯನ್ನು ಕೊಡಲಾಗಿದೆ. ಈ 2 ಸೆಕ್ಷನ್ಗಳು. ಆಮೇಲೆ ಉಚಿತ ತೀರ್ಪಿನ ಪ್ರತಿ ನೀಡಬೇಕು ಅನ್ನೋಂಥ ಸೂಚನೆ ಇದೆ, ಅಂದರೆ ಓದ್ಕೊಳ್ಳಿ ಅಂತ. ಯಾವ ಸೆಕ್ಷನ್ ಹಾಕಿದ್ದಾರೆ, ಏನೇನೆಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ,
ಏನೆಲ್ಲ ಪರಿಗಣಿಸಿದ್ದಾರೆ, ಉಚಿತವಾಗಿ ಆ ಪ್ರತಿನ ಕೊಟ್ಬಿಡಿ ಪ್ರಜ್ವಲ್ಗೆ ಅಂಥೇಳಿ ಜಡ್ಜ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಜಡ್ಜ್ಮೆಂಟನ್ನು ಕಾಪಿ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಓದಿಕೊಳ್ಳಿ, ಮಾಡಿರುವಂಥ ಅನಾಚಾರ ಗೊತ್ತಾಗಲಿ ಅಂತ ಹೇಳಿ. 376(2)K 376(2)N ಈ ಎರಡು ಸೆಕ್ಷನ್ಗಳು ಬಹಳ ಸ್ಟ್ರಾಂಗ್ ಆಗಿರುವಂಥ ಸೆಕ್ಷನ್ಗಳು. ಈ ಅತ್ಯಾಚಾರ ಪ್ರಕರಣದಲ್ಲಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಲ್ಲದೆ, ಅಂದರೆ ದೌರ್ಜನ್ಯ ಮಾಡಿದ್ದಲ್ಲದೆ, ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಆ ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ, ಹಂಚಿಕೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅಲ್ಲಿ ಆ್ಯಡ್ ಆಗುತ್ತಾ ಹೋಗುತ್ತೆ ನೋಡಿ. ಅದಕ್ಕೆ ಹೇಳೋದು, ನಮ್ಮ ಕಾನೂನಿನ ಮೇಲೆ ಯಾಕೆ ಗೌರವ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ಕೆಲವು ಸಲ ಹೇಳ್ತಾ ಇರ್ತೀವಿ, ಅಯ್ಯೋ ನಮ್ಮಲ್ಲಿ ಕಾನೂನು ಸರಿ ಇಲ್ಲ, ಅಥವಾ ನಮ್ಮ ಕಾನೂನಿಷ್ಟೇ ದುಡ್ಡಿರೋರ್ಗೊಂದು ಇಲ್ಲದೇ ಇರೋರ್ಗೊಂದು ಅಂತೇಳಿ ಅವ್ರು ಏನೋ ಮಾಡಿ ಹೊರಗಡೆ ಬರ್ತಾರೆ ಅಂತ. ಆದರೆ ತಪ್ಪು. ಈ ಪ್ರಕರಣ ಬೆಸ್ಟ್ ಎಕ್ಸಾಂಪಲ್ ಇದು. ಕೊಂಡುಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಕಾನೂನನ್ನು ಕೊಂಡುಕೊಳ್ಳೋಕ್ಕಾಗೋದಿಲ್ಲ. ಅಧಿಕಾರ, ಹಣ, ಜನ, ತೋಳ್ಬಲ ಏನೇ ಇದ್ರೂ ಕೂಡ ಅದು ಆ ಒಂದು ಚೌಕಟ್ಟಿಗೆ ಮಾತ್ರ ಸೀಮಿತ. ಎಲ್ಲ ಮನೇಲಿ ಅಷ್ಟೇ ಅದು. ಯಾಕಂತ ಹೇಳಿದ್ರೆ ಅನ್ಯಾಯವನ್ನು ಮಾಡಿದಂಥವ್ರು ಅಥವಾ ಅತ್ಯಾಚಾರವನ್ನು ಮಾಡಿದಂಥವ್ರು ಅಷ್ಟು ಸುಲಭವಾಗಿ ಕಾನೂನಿನ ಕಣ್ಣಿಗೆ ಮಣ್ಣೆರಚೋಕ್ಕಾಗೋದಿಲ್ಲ. ಇದೇ ಒಂದು ಪ್ರಕರಣ ಸಾಕಿದೆ. ಇನ್ನು ಆ ಸೆಕ್ಷನ್ಗಳಡಿಯಲ್ಲಿ ತಲಾ 5 ಲಕ್ಷ ರೂಪಾಯಿ ದಂಡವನ್ನು ಕೋರ್ಟ್ ವಿಧಿಸಿದೆ. ಆ ತೀರ್ಪಿನ ಪ್ರತಿಯನ್ನು ಕೂಡ ಅವ್ರಿಗೆ ಕೊಡಬೇಕು ಅನ್ನೋ ಸೂಚನೆ ಕೊಟ್ಟಿದೆ. ಸೀಲ್ ಹಾಕಿದಾದ್ಮೇಲೆ ನೋಡಿ, ಆ ಸೆಕ್ಷನ್ಗಳು ಹಾಗಿದ್ವು. 201, 506 ಅವೆಲ್ಲ 6 ತಿಂಗಳು, 1 ವರ್ಷ, 3 ವರ್ಷ. ಈ 376 ಇದೆ ಅಲ್ವಾ, ಇದು ಬಹಳ ಸ್ಟ್ರಾಂಗ್ ಆಗಿರುವಂತಹ ಸೆಕ್ಷನ್ ಆಗಿದೆ. ಇದು ಅಲ್ಲೇನಾದರೂ ಹಾಕಿದ್ರು ಅಂತ ಹೇಳಿದ್ರೆ ಹೊರಗಡೆ ಬರೋದು ಸಾಧ್ಯನೇ ಇಲ್ಲ. ಅಷ್ಟು ಸುಲಭ ಅಂತರೂ ಖಂಡಿತ ಇಲ್ವೇ. 10 ವರ್ಷ ಅಥವಾ ಜೀವಾವಧಿ ಫಿಕ್ಸೇ ಇದ್ರು ಆರೋಪ ಸಾಬೀತಾಯಿತು ಅಂತ ಹೇಳಿದ್ರೆ. 376(2)K ಮತ್ತು 2N ಸರ್ಕಾರಿ ಪರ ವಕೀಲರ ವಾದವನ್ನ ಎತ್ತಿ ಹಿಡಿದಿದ್ದಾರೆ ಜಡ್ಜ್ ಅವರು. 7 ತಿಂಗಳ ಕಾಲ ಟ್ರಯಲ್ ಕೂಡ ನಡೆದಿತ್ತು. ಅಂತಿಮವಾಗಿ ಈಗ ಅತ್ಯಾಚಾರ ಅಪರಾಧಿ ಏನಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಆಗಿದೆ, ಜೀವಾವಧಿ ಶಿಕ್ಷೆ. ಕಾನೂನಿನ ಮೇಲೆ ಜನಸಾಮಾನ್ಯರಿಗೆ ಇನ್ನೂ ನಂಬಿಕೆ ಆಗಿದೆ ಈ ಐತಿಹಾಸಿಕವಾದಂಥ ತೀರ್ಪಿನಿಂದ.